ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತು ಇಂಡಿಯಾ ಎ ವರ್ಸಸ್ ನಮೀಬಿಯಾ 16ನೇ ಮ್ಯಾಚ್ ನಡೀತು. ICC ಮೆನ್ಸ್ T20 ವರ್ಲ್ಡ್ ಕಪ್ ವಾರ್ಮ್ ಅಪ್ ಮ್ಯಾಚ್. ಇದು ಕೊನೆ ಮ್ಯಾಚ್ ಆಗಿತ್ತು. ಇದು BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ 1 ಬೆಂಗಳೂರಲ್ಲಿ ನಡೀತು. ಇನ್ನು ಇಂಡಿಯಾ ಎ ಅವರು ಒಂದು ಉತ್ತಮ ರೀತಿಯಲ್ಲಿ ಆಡಿದ್ರು ಅಂತ ಹೇಳ್ಬೋದು. ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಹಾಗೆ ಇಂಡಿಯಾ ಎ ಅವರು 20 ಓವರ್ಗಳಲ್ಲಿ 197 ರನ್ನಿಗೆ 8 ವಿಕೆಟ್ ಕಳ್ಕೊಂಡು ಒಂದು ಒಳ್ಳೆಯ ಸ್ಕೋರ್ ಕಳಿಸ್ತು ಅಂತ ಹೇಳ್ಬೋದು. ರಿಯಾಂಕ್ ಪರಾಗ್ ಅವರು 39 ಬಾಲಿಗೆ 69 ಹೊಡೆದ್ರು. ನಮೀನ್ದಾರ್ ಅವರು 29 ಬಾಲಿಗೆ 39. ಅಶುತೋಷ್ ಶರ್ಮಾ ಅವರು 21 ಬಾಲಿಗೆ 35 ರನ್ ಹೊಡೆದ್ರು. ಊರಿಲ್ ಪಾಟೀಲ್ ಅವರು 8 ಬಾಲಿಗೆ 14 ರನ್ ಹೊಡೆದ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಉತ್ತಮ ಸ್ಕೋರ್ನ ಗಳಿಸ್ತು ಅಂತ ಹೇಳ್ಬೋದು ನಮೀಬಿಯಾ ಮೇಲೆ. ನಮೀಬಿಯಾ ಮೇಲೆ ರುಬೇನ್ ಹಾಗೂ ಮ್ಯಾಕ್ಸ್ ಹಿನೆಗೋ ತಲಾ 2 ವಿಕೆಟ್ ಪಡ್ಕೊಂಡಿದ್ರು. ಹಾಗೆ ಕ್ಯಾಪ್ಟನ್ ಗೆರಾರ್ಡ್ ಎಮರ್ಸ್ ಅವರು 2 ವಿಕೆಟ್ ಪಡ್ಕೊಂಡಿದ್ರು. ಇನ್ನು ಚೇಸಿಂಗ್ ಬಂದೆತ್ತಿದ್ದ ನಮೀಬಿಯಾ ಅವರು 12.1 ಓವರ್ಗಳಲ್ಲಿ 67 ರನ್ನಿಗೆ ಸರ್ವಪತನ ಕಂಡು ಆಲ್ ಔಟ್ ಆದರು ಅಂತ ಹೇಳ್ಬೋದು. ಯಾರಿಂದನೂ ಅತ್ಯುತ್ತಮ ಪ್ರದರ್ಶನ ಬಂದಿಲ್ಲ. ಡೇಲ್ ಲೆಚಿಯರ್ ಅವರು 22 ರನ್ ಹೊಡೆದ್ರು, ಅದೇ ಹೈಯರ್ ಸ್ಕೋರ್ ಆಗಿತ್ತು. ಇನ್ನು ಬಾಲಿಂಗ್ನಲ್ಲಿ ಗುರ್ಜಾರ್ ಸಿಂಗ್ ಅವರು, ಮಯಾಂಕ್ ಯಾದವ್, ಅಶೋಕ್ ಶರ್ಮಾ, ವಿಪ್ರಾಜ್ ನಿಗಮ್ ಅವರು ತಲಾ 2 ವಿಕೆಟ್ ಪಡ್ಕೊಂಡ್ರು. ಆಯುಷ್ ಬದೋನಿ ಹಾಗೆ ರವಿ ಬಿಷ್ಣಾಯ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇದು ಇಂಡಿಯಾ ಎ ಟೀಮ್ ಆದರೂ ಒಂದು ಇಂಟರ್ನ್ಯಾಷನಲ್ ಟೀಮ್ ಕ್ವಾಲಿಫೈ ಆಗಿರೋ ಟೀಮನ್ನು ಸೋಲ್ಸ್ರು ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲೂ ಕೂಡ ಅವರು ಗೆದ್ದಿದ್ರು ಇಂಡಿಯಾ ಎ ಟೀಮ್ ಅವರು. ಸೊ ಒಂದು ಓವರಾಲ್ ಆಗಿ ನೋಡಿದ್ರೆ ಇಂಡಿಯಾ ಒಂದು ಒಳ್ಳೆ ಪ್ಲೇಯರ್ಸ್ನ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಯುನೈಟೆಡ್ ಅಮೇರಿಕಾ ಮೇಲೂ ಕೂಡ 38 ರನ್ನಿಂದ ಗೆದ್ದಿದ್ರು ಫಸ್ಟ್ ವಾರ್ಮ್ ಅಪ್ ಮ್ಯಾಚಲ್ಲಿ. ಸೊ 2 ಟೀಮ್ ಮಾಡಿದ್ರು ಗೆಲ್ಲುವಂಥ ಸಾಮರ್ಥ್ಯ ಇದೆ ಇಂಡಿಯಾ ಟೀಮಲ್ಲಿ. ಅಷ್ಟೊಂದು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಇದೊಂದು ಖುಷಿಯಾದ ಸುದ್ದಿ ಅಂತ ಹೇಳ್ಬೋದು. ಇನ್ನು ನಾಳೆಯಿಂದ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗಲಿದೆ. ಇಂಡಿಯಾ ವರ್ಸಸ್ USA ಫಸ್ಟ್ ಮ್ಯಾಚ್ ಕೂಡ ಇದೆ. ಪಾಕಿಸ್ತಾನ ನೆದರ್ಲ್ಯಾಂಡ್ ಫಸ್ಟ್ ಮ್ಯಾಚ್ ಇದೆ. ವೆಸ್ಟ್ ಇಂಡೀಸ್ ಐರ್ಲೆಂಡ್ ಸ್ಕಾಟ್ಲೆಂಡ್ ಸೆಕೆಂಡ್ ಮ್ಯಾಚು. ಇಂಡಿಯಾ ಯುನೈಟೆಡ್ ಸ್ಟೇಟ್ಸು 3ನೇ ಮ್ಯಾಚ್ ಇದೆ. ಇದು ಜಿಯೋ ಹಾಟ್ಸ್ಪಾಟಲ್ಲಿ ಕೂಡ ಲೈವ್ ಇರುತ್ತೆ. ಹಾಗೆ ಎಲ್ಲ ಗ್ರೂಪಲ್ಲಿ 5 ಟೀಮ್ ಇದೆ, 4 ಗ್ರೂಪ್ ಇದೆ. ಸೊ ಯಾವ ಗ್ರೂಪಲ್ಲಿ ಟಾಪ್ 2 ಬರುತ್ತೋ ಅವರು ನೆಕ್ಸ್ಟ್ ಸೂಪರ್ 8 ಕ್ವಾಲಿಫೈ ಆಗ್ತಾರೆ. ಸೂಪರ್ 8ಅಲ್ಲಿ ತಲಾ 4 ಟೀಮಿಂದ 2 ಗ್ರೂಪ್ ಇರುತ್ತೆ. ಅಲ್ಲಿ ಟಾಪ್ 2 ಬಂದಿರೋ 2 ಗ್ರೂಪು ಸೆಮಿಫೈನಲ್ ಕ್ವಾಲಿಫೈ ಆಗ್ತಾರೆ. ಇಂಡಿಯಾ ಒಂದು ವಿನ್ನಿಂಗ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ನಂಬರ್ 1ಅಲ್ಲಿದ್ದಾರೆ. ಲಾಸ್ಟ್ ವರ್ಲ್ಡ್ ಕಪ್ಪಿಂದ ಯಾವುದೇ ಸೀರೀಸ್ ಸೋತಿಲ್ಲ. ಹೋಮ್ ಗ್ರೌಂಡಲ್ಲಿದೆ, ಒಳ್ಳೆ ಲಯದಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಅವ್ರ ಬದಲು ಸಿರಾಜ್ ಅವರು ಪ್ಲೇಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಸಿರಾಜ್ ಅವರು ಹೋದ ಸಲ ವರ್ಲ್ಡ್ ಕಪ್ಪಲ್ಲಿದ್ದರು, ಆಮೇಲೆ ಯಾವುದೋ T20 ಚಾನ್ಸ್ ಸಿಕ್ಕಲಿಲ್ಲ ಅವರಿಗೆ. ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಬದಲಾವಣೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಒಳ್ಳೆಯ ಲಯದಲ್ಲಿದೆ ಇಂಡಿಯಾದವರು ಅಂತ ಹೇಳ್ಬೋದು. ಇಂಡಿಯಾ ಗ್ರೂಪಲ್ಲಿ USA, ಪಾಕಿಸ್ತಾನ, ಇಂಡಿಯಾ, ನಮೀಬಿಯಾ, ನೆದರ್ಲ್ಯಾಂಡ್ ಇದೆ. ಇಂಡಿಯಾ ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಗ್ರೂಪ್ ಡಿ ಸ್ವಲ್ಪ ಟಫ್ ಫೈಟ್ ಇದೆ. ಯಾಕಂದರೆ ನ್ಯೂಜಿಲ್ಯಾಂಡು, ಸೌತ್ ಆಫ್ರಿಕಾ ಹಾಗೆ ಆಫ್ಘಾನಿಸ್ತಾನ 3 ಟೀಮ್ ಸ್ಟ್ರಾಂಗ್ ಇದೆ. UAE, ಕೆನಡಾ ಮೀಡಿಯಮ್ ಟೀಮ್ ಇದೆ. ಇಲ್ಲೊಂದು ಒಳ್ಳೆ ಪೈಪೋಟಿ ನೋಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಆಫ್ಘಾನಿಸ್ತಾನ ಸರ್ಪ್ರೈಸ್ ಕೊಡಿರ್ತಾ ಇದೆ ಎಲ್ಲ T20 ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳ್ಬೋದು. ಇದಿಷ್ಟು ಈ ವಾರ್ಮ್ ಅಪ್ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.